ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಾಕೃತಿಕ ವಿಕೋಪದಿಂದ ಸೃಷ್ಟಿಯಾಗುವ ಅವಾಂತರ ಇಡೀ ಜೀವ ಸಂಕುಲವನ್ನೇ ನಾಶ ಮಾಡುತ್ತೆ. ಅದರಿಂದ ಸೃಷ್ಟಿಯಾಗೋ ತೀವ್ರತೆ ಊಹಿಸಲು ಆಗೋದಿಲ್ಲ. ಅದರಲ್ಲೂ ಪ್ರವಾಹದಿಂದ ಸೃಷ್ಟಿಯಾಗುವ ಅವಾಂತರಕ್ಕೆ ಮನುಷ್ಯ ಸಂಕುಲವೇ ನಾಶವಾಗುವ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ವರ್ಷದಿಂದ ವರ್ಷಕ್ಕೆ ಕಾಲಚಕ್ರಗಳೇ ಬದಲಾಗ್ತಾ ಇದೆ. ಇದೀಗ ಮತ್ತೆ ಅಸ್ಸಾಂ ಅಂತಹದ್ದೇ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಅಸ್ಸಾಂನಲ್ಲಿ ಸತತ 10 ದಿನಗಳಿಂದ ಸುರಿತಾ ಇರುವ ಮಳೆಯಿಂದ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಸೃಷ್ಟಿಯಾಗಿದೆ. 32 ಜಿಲ್ಲೆ, 3,000ಕ್ಕೂ ಹೆಚ್ಚು ಹಳ್ಳಿ, 121 ಸಾವು. ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲ, 3 ಲಕ್ಷ ಜನರ ಬದುಕು ನೀರು ಪಾಲು. ಬ್ರಹ್ಮಪುತ್ರನಿಗ್ಯಾಕೆ ಈ ಕಡುಕೋಪ? ಕೊಡಗಿನಲ್ಲಿ ಮತ್ತೆ ಕಂಪಿಸಿದ ನೆಲ, ಕರ್ನಾಟಕಕ್ಕೂ ಕಾದಿದೆಯಾ ಕಂಟಕ? ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ, ಅಸ್ಸಾಂ ಬ್ರಹ್ಮಾಂಡ ಪ್ರಳಯ. 32 ಜಿಲ್ಲೆ, 3,000 ಪ್ಲಸ್ ಹಳ್ಳಿ, 121 ಸಾವು. ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲ. ಮೂರು ಲಕ್ಷ ಜನರ ಬದುಕು ನೀರು ಪಾಲು. ಬ್ರಹ್ಮಪುತ್ರನಿಗೇಕೆ ಈ ಕಡುಕೋಪ? ಕೊಡಗಿನಲ್ಲಿ ಮತ್ತೆ ಕಂಪಿಸಿದ ನೆಲ, ಕರ್ನಾಟಕಕ್ಕೂ ಕಾದಿದ್ಯಾ ಕಂಟಕ? ಎಸ್, ಪ್ರಕೃತಿ ವಿಕೋಪದಿಂದ ಸೃಷ್ಟಿಯಾಗುವ ಅವಾಂತರಕ್ಕೆ ಇಡೀ ಭೂಮಂಡಲವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾರೂ ಊಹಿಸಿಕೊಳ್ಳದ ಪರಿಸ್ಥಿತಿ ಪ್ರವಾಹ ಸೃಷ್ಟಿ ಮಾಡುತ್ತೆ. ಪ್ರಕೃತಿ ವಿಕೋಪದಿಂದ ಸೃಷ್ಟಿಯಾಗುವ ಅವಾಂತರದಿಂದ ಯಾರೂ ಕೂಡ ಬಚಾವಾಗಲು ಸಾಧ್ಯವೇ ಇಲ್ಲ. ನೋಡುತ್ತಿದ್ದಂತೆಯೇ ಎಲ್ಲವೂ ಛಿದ್ರ ಛಿದ್ರ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಭಯಾನಕ ಕೂಡ ಆಗಿರುತ್ತೆ. ಸುಂದರ ಬದುಕು ನಡೆಸುತ್ತಿದ್ದ ಮನುಷ್ಯನ ಜೀವನ ಇದ್ದಕ್ಕಿದ್ದಂತೆಯೇ ಬೀದಿಗೆ ಬರುತ್ತೆ. ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಇದೀಗ ನಿರಂತರ ಮಹಾಮಳೆಯಿಂದ ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಸತತ 10 ದಿನಗಳಿಂದ ಸುರಿಯುತ್ತಿರುವ ಮಹಾಮಳೆಗೆ ಇಡೀ ಅಸ್ಸಾಂ ಅಕ್ಷರಶಃ ನಲುಗಿ ಹೋಗಿದೆ. ಕಂಡು ಕೇಳರಿಯದ ಮಹಾಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಎಲ್ಲಿ ನೋಡಿದ್ರೂ ನೀರು, ರಸ್ತೆಗಳು ಮುಳುಗಡೆ, ಮನೆಗಳು ಜಲಾವೃತ, ಮನೆಯಿಂದ ಹೊರಗಡೆ ಬರಲಾಗದೆ ಮನೆಯಲ್ಲೇ ಇರುವ ಪರಿಸ್ಥಿತಿ. 3 ಲಕ್ಷಕ್ಕೂ ಅಧಿಕ ಮಂದಿಗೆ ತಿನ್ನಲು ಅನ್ನ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಅಸ್ಸಾಂನಲ್ಲಿ ಸೃಷ್ಟಿಯಾಗಿರುವ ಮಹಾಪ್ರವಾಹದ ಹೊಡೆತಕ್ಕೆ ಎಲ್ಲವೂ ಅಯೋಮಯವಾಗಿದೆ. ಭೂಕುಸಿತದಿಂದ ಹಾಪ್ಲಂಗ್ ಪ್ರದೇಶದಲ್ಲಿ ರೈಲು ಮಾರ್ಗಗಳು ಮುಚ್ಚಿ ಹೋಗಿವೆ. ನದಿಗಳು ಅಪಾಯ ಮಟ್ಟದಲ್ಲಿ ಹರಿಯುತ್ತಿವೆ. ಪ್ರವಾಹದ ನಡುವೆ ಸಾವಿರಾರು ಜನ ಸಿಲುಕೊಂಡು ದಿಕ್ಕುತೋಚದೆ ಕಂಗಾಲಾಗಿದ್ದಾರೆ. ಮಹಾಪ್ರಳಯಕ್ಕೆ ಅಸ್ಸಾಂ ಸಂಪೂರ್ಣ ಛಿದ್ರವಾಗಿದೆ. ಅಸ್ಸಾಂನಲ್ಲಿ ಬರೋಬ್ಬರಿ 32ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕಂಡು ಕೇಳರಿಯದಷ್ಟು ಹಾನಿಯಾಗಿದೆ. ಬರಾಕ್ ಕಣಿವೆಯ 3 ಜಿಲ್ಲೆಗಳಾದ ಕ್ಯಾಚಾರ್, ಹೈಲಕಂಡಿ ಮತ್ತು ಕರೀಂಗಂಜ್ ಪ್ರವಾಹದಿಂದ ಸಂಪೂರ್ಣ ಹಾನಿಯಾಗಿದೆ. ಬರಾಕ್ ಮತ್ತು ಕುಶಿಯಾರ ನದಿಯು ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಈ ಪ್ರದೇಶಗಳಲ್ಲಿ ಹೆಚ್ಚು ಹಾನಿಯಾಗಿದೆ. ಕ್ಯಾಚಾರ್ ಜಿಲ್ಲೆಯಲ್ಲೇ 173 ರಸ್ತೆಗಳು ಮತ್ತು 20 ಸೇತುವೆಗಳಿಗೆ ಹಾನಿಯಾಗಿದೆ.
ಪ್ರವಾಹಕ್ಕೆ ತತ್ತರಿಸಿದ ಅಸ್ಸಾಂನಲ್ಲಿ ಜನರ ಪರಿಸ್ಥಿತಿ ಅಯೋಮಯವಾಗಿದೆ. ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನ್ನ ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಪ್ರವಾಹಕ್ಕೆ ನೂರಾರು ಮನೆಗಳು ಕೊಚ್ಚಿ ಹೋಗಿವೆ, ಮನೆಗಳು ಉರುಳಿವೆ. ಪ್ರವಾಹದಿಂದ ಜೀವ ಉಳಿಸಿಕೊಂಡ ಜನರು ಸುರಕ್ಷಿತ ಸ್ಥಳಗಳಿಗೆ ಗುಳೆ ಹೋಗ್ತಿದ್ದಾರೆ. ಅಸ್ಸಾಂನಲ್ಲಿ ಈವರೆಗೆ 32 ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ. ಅಸ್ಸಾಂನ ಸಿಲ್ಚಾರ್ ನಗರದಲ್ಲಿ ಆಲ್ಮೋಸ್ಟ್ ಮನೆಗಳು ಸಂಪೂರ್ಣ ಮುಳುಗಡೆಯಾಗಿದೆ. ಟೆರೆಸ್ ಮೇಲೆ ಜನರು ಬದುಕು ಸಾಗಿಸುತ್ತಿದ್ದಾರೆ. ಮನೆಯಿಂದ ಹೊರಗೆ ಬಂದ್ರೆ ಮುಳುಗುವಷ್ಟು ನೀರಿದೆ. ಕೊಚ್ಚಿ ಹೋಗುವಷ್ಟು ರಭಸದಿಂದ ನೀರು ಹರಿಯುತ್ತಿದೆ. ಇಲ್ಲೀಗ ಬಸ್, ಕಾರು, ಬೈಕ್ಗಳು ಓಡಾಡ್ತಿಲ್ಲ. ಬೋಟ್ಗಳಲ್ಲೇ ಜನರು ಹೊರಗೆ ಬರಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಮಟ್ಟಿಗೆ ನಗರಗಳಲ್ಲಿ ಬರಾಕ್ ನದಿ ಪ್ರವಾಹ ತುಂಬಿ ಹರಿಯುತ್ತಿದೆ. ಇನ್ನು ಅಸ್ಸಾಂನಲ್ಲಿ ಹಳ್ಳಿಗಳ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಅಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗಿದೆ. ಬಹುತೇಕ ಹಳ್ಳಿಗಳು ನೀರಿನಿಂದ ಜಲಾವೃತವಾಗಿದೆ. ಬರೋಬ್ಬರಿ 3,000ಕ್ಕೂ ಹೆಚ್ಚು ಹಳ್ಳಿಗಳು ನೀರಿನಿಂದ ಮುಳುಗೋಗಿದೆ. ಸರಿಯಾದ ರಸ್ತೆ ಸಂಪರ್ಕವೇ ಇಲ್ಲದೆ ಜನರು ನೀರಿನಲ್ಲಿ ಸಿಲುಕೊಂಡಿದ್ದಾರೆ. ನೀರಿನ ಮಧ್ಯೆಯೇ ಜೀವನ ನಡೆಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರವಾಹ, ಭೂಕಂಪನಕ್ಕೆ ಈವರೆಗೆ ಸಾವಿನ ಸಂಖ್ಯೆ 121ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಅಸ್ಸಾಂನ ಭೀಕರ ಪ್ರವಾಹಕ್ಕೆ ತತ್ತರಿಸಿ ಹೋಗಿರೋದು ಮನುಷ್ಯ ಮಾತ್ರವಲ್ಲ, ಪ್ರಾಣಿಗಳ ಪರಿಸ್ಥಿತಿಯೂ ಅಯೋಮಯವಾಗಿದೆ. ನೋಡುತ್ತಿದ್ದಂತೆಯೇ ನೀರಿನ ಸೆಳೆತಕ್ಕೆ ಸಾವಿರಾರು ಪ್ರಾಣಿಗಳು ಕೊಚ್ಚಿ ಹೋಗಿವೆ. ಇದುವರೆಗೂ ಸಿಕ್ಕ ಲೆಕ್ಕದ ಪ್ರಕಾರ ಅಸ್ಸಾಂನಲ್ಲಿ 33 ಲಕ್ಷ ಪ್ರಾಣಿಗಳು ಸಂಕಷ್ಟದಲ್ಲಿ ಸಿಲುಕಿವೆ. ನೂರಾರು ಪ್ರಾಣಿಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಸದ್ಯ ಅಸ್ಸಾಂನಲ್ಲಿ ಮಳೆ ಕಡಿಮೆಯಾದರೂ ಪ್ರವಾಹದಿಂದ ಸೃಷ್ಟಿಯಾದ ಅವಾಂತರ ಹಾಗೇ ಇದೆ. ಮಹಾಪ್ರವಾಹದ ಹೊಡೆತದಿಂದ ಜನರು ಕಂಗಾಲಾಗಿದ್ದಾರೆ. ತುತ್ತು ಅನ್ನಕ್ಕೂ ಜನ ಪರದಾಡುತ್ತಿದ್ದಾರೆ. ನರಕದ ಬದುಕು ಕಳೆಯುತ್ತಿದ್ದಾರೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೆಲಿಕಾಪ್ಟರ್ ಮೂಲಕ ಆಹಾರ, ನೀರು ಪೂರೈಸಲಾಗ್ತಿದೆ. ವಾಯುಪಡೆಯ ಹೆಲಿಕಾಪ್ಟರ್ಗಳ ಮೂಲಕ ಆಹಾರದ ಪ್ಯಾಕೆಟ್, ನೀರಿನ ಬಾಟಲ್ ಸೇರಿ ಇನ್ನಿತರ ಅಗತ್ಯ ವಸ್ತುಗಳನ್ನು ಪೂರೈಸಲಾಗ್ತಿದೆ. ಸಂಘ ಸಂಸ್ಥೆಗಳು ಸಂಕಷ್ಟದಲ್ಲಿರುವ ಜನರ ನೆರವಿಗೆ ನಿಂತಿದ್ದು ಆಹಾರಗಳನ್ನು ಪೂರೈಕೆ ಮಾಡುತ್ತಿದೆ. ಮುಖ್ಯವಾಗಿ ಸಿಲ್ಚಾರ್ ಪಟ್ಟಣವೊಂದರಲ್ಲೇ ಪ್ರವಾಹದಿಂದಾಗಿ ಸುಮಾರು 3 ಲಕ್ಷ ಜನರು ಕುಡಿಯುವ ನೀರು, ಔಷಧಿ, ಆಹಾರಗಳ ತೀವ್ರ ಕೊರತೆಯಿಂದ ಬಳಲುತ್ತಿದ್ದಾರೆ. ಕೆಲವೆಡೆ ಪ್ರವಾಹದಲ್ಲಿ ಸಿಲುಕಿರುವ ಜನರಿಗೆ ಹೆಲಿಕಾಪ್ಟರ್ ಮೂಲಕ ಆಹಾರವನ್ನು ವಿತರಿಸಲಾಗ್ತಿದೆ. ಅದರಲ್ಲೂ ಹೆಲಿಕಾಪ್ಟರ್ನಿಂದ ನೀರಲ್ಲೇ ಬೀಳುತ್ತಿರುವ ಆಹಾರ ಸಾಮಗ್ರಿಗಳನ್ನು ಎತ್ತಿಕೊಳ್ಳುವ ದೃಶ್ಯವಂತೂ ಮನಕಲಕುವಂತಿದೆ. ತಿಂಡಿ, ಬಿಸ್ಕೆಟ್ಗಳನ್ನ ಮನೆ ಮನೆಗಳಿಗೆ ಹಂಚಲಾಗ್ತಿದೆ. ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಅಸ್ಸಾಂ ಸಿಎಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರವಾಹದಿಂದ ಮುಳುಗಿರುವ ಚಚಾರ್ ಜಿಲ್ಲೆಯ ಸಿಲ್ಚಾರ್ ನಗರಕ್ಕೆ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಭಾನುವಾರ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 1 ವಾರದಲ್ಲಿ ಈ ನಗರಕ್ಕೆ ಸಿಎಂ 2ನೇ ಬಾರಿ ಭೇಟಿ ನೀಡಿದ್ದಾರೆ. ಹರಿಯುತ್ತಿರುವ ಪ್ರವಾಹದ ನೀರಿನ ನಡುವೆಯೇ ನಡೆದು ಸ್ಥಳೀಯರ ಅಳಲು ಆಲಿಸಿದ್ದಾರೆ.
ಪ್ರವಾಹ ಪೀಡಿತ ಸಂತ್ರಸ್ತರ ರಕ್ಷಣಾ ಕಾರ್ಯಾಚರಣೆ ಭರದಿಂದಲೇ ಸಾಗ್ತಿದೆ. 3,000ಕ್ಕೂ ಹೆಚ್ಚು ಹಳ್ಳಿಗಳು ಸಂಪೂರ್ಣ ಮುಳುಗಡೆಯಾಗಿದೆ. ಅಸ್ಸಾಂನಲ್ಲಿ ಸಮುದ್ರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂತ್ರಸ್ತರಿಗೆ 637 ಗಂಜಿ ಕೇಂದ್ರಗಳಲ್ಲಿ 2.33 ಲಕ್ಷ ಜನರಿಗೆ ವಸತಿ ಕಲ್ಪಿಸಲಾಗಿದೆ. ಅಸ್ಸಾಂನ ಬರಾಕ್ ಕಣಿವೆಯ ಸಿಲ್ಚಾರ್ ಪಟ್ಟಣವೂ ಹೆಚ್ಚು ಹಾನಿಯಾಗಿದೆ. ಇನ್ನೂ 4 ದಿನಗಳಿಂದ ಪರಿಸ್ಥಿತಿ ಅತ್ಯಂತ ಕಷ್ಟಕರವಾಗಿದೆ. ವಿದ್ಯುತ್ ಇಲ್ಲದೆಯೇ ಜನರು ಕತ್ತಲೆಯಲ್ಲಿ ಬದುಕುತ್ತಿದ್ದಾರೆ. ಪ್ರತಿ ಕ್ಷಣವೂ ನರಕದ ವಾತಾವರಣ ಸೃಷ್ಟಿಯಾಗಿದೆ. ಜೀವನವೇ ಬೇಡ ಅನ್ನೋ ಮಟ್ಟಿಗೆ ಸಾಕಾಗಿ ಹೋಗಿದೆ. 71,000ಕ್ಕೂ ಹೆಚ್ಚು ಜನರನ್ನ ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. ಪ್ರವಾಹದಿಂದ ಅಪಾರ ಪ್ರಮಾಣದಲ್ಲಿ ನಷ್ಟ ಕೂಡ ಸಂಭವಿಸಿದೆ. ಸಾವಿರಾರು ಹೆಕ್ಟೇರ್ ಕೃಷಿ ಜಮೀನು ಸಂಪೂರ್ಣ ನಾಶವಾಗಿದೆ. ಸಾವಿರಾರು ಕೋಟಿ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿದೆ. ಈವರೆಗೆ ಬರೋಬ್ಬರಿ 80,346 ಹೆಕ್ಟೇರ್ ಕೃಷಿ ಜಮೀನು ಸರ್ವನಾಶವಾಗಿದೆ ಎಂದು ಅಸ್ಸಾಂ ಸರ್ಕಾರ ಮಾಹಿತಿ ನೀಡಿದೆ. ಇಷ್ಟೆಲ್ಲ ಅವಾಂತರ ಆದರೂ ಜನರ ಬದುಕು ಸುಧಾರಿಸಲು ಹಲವು ದಿನಗಳೇ ಬೇಕು.